ನಾನು ಸಿನಿಮಾನ ಫಸ್ಟ್ ಶೋ ಹೀರೋ ಜೊತೆ ಕೂತ್ಕೊಂಡು ನೋಡ್ತಿದ್ದಾಗ ನನಗೊಂದು ಡೌಟ್ ಬರ್ತಾಯಿತ್ತು, ಮೋಸ್ಟ್ಲಿ ಇದು ಹೀರೋನೇನಾ ಅಂತ. ಪಕ್ಕದಲ್ಲಿ ಇಷ್ಟತ್ರದಲ್ಲೇ ಕೂತಿದ್ರು, ಹೇಳ್ತೀನಿ ನಾನೇನೋ ಹೇಳಬೇಕು. ನಾನು ಇವ್ರ ಕಾಲನ್ನು ನೋಡ್ತಾ ಇದ್ದೆ, ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ. ಬಟ್ ಇವರಲ್ಲ, ಮತ್ತಿನ್ಯಾರು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾಯಿತ್ತು. ಒಂದು ಸೀನ್ ಇದೆ, ಆ ಸೀನ್ ನೋಡಿದ ತಕ್ಷಣವೇ ಮೈ ಜುಮ್ಮನ್ಬಿಡ್ತು ನನಗೆ. ಅಯ್ಯೋ ಹಿಂಗೆಲ್ಲ ಮಾಡಿದಾರೆ ಈ ಪಿಕ್ಚರ್ನ. ನಾನೆಲ್ಲೋ ಅಲ್ಲಿ ಕುದುರೆಲತ್ತಿ ಅಂತ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆಲ್ಲ, ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಪಿಕ್ಚರ್ ಇದು ಅಂತ ಅಂದ್ಕೊಂಡೆ. ಪ್ರತಿಯೊಬ್ಬರು ಕೂಡ ನನಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಅವತ್ತೇ ಖುಷಿ ಕೊಡ್ತಿತ್ತು, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಜನರು ನೋಡಿದ್ರು ಕೂಡ ತುಂಬ ಮೆಚ್ಚುಗೆ ಕೊಡ್ತಾರೆ, ನೋಡಿದ್ರೆ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಯಾಕೆಂದರೆ ಸಿನಿಮಾ ಮಾಡೋದು 4 ಗೋಡೆಗಳ ಮಧ್ಯೆ ನೋಡಲಿ ಅಂತ, ಫೋನಲ್ಲಿ ನೋಡಲಿ ಅಂತಲ್ಲ. ಸಿನಿಮಾ ನೋಡೋದೇ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕಂದರೆ ಆ ಮ್ಯೂಸಿಕ್ ಡೈರೆಕ್ಟ್ರು ಆ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಕೂತ್ಕೊಂಡು ಮಾಡಿರ್ತಾರೆ, ಈ ಸೌಂಡ್ ಇಲ್ಲಿ ಬರಬೇಕು ಅಂತ. ಸೊ ಅದರ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾ. ಕನ್ನಡವನ್ನು ಥಿಯೇಟ್ರಲ್ಲಿ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ನಿಮ್ಮ ಈ ಸಿನಿಮಾಗೆ ಕೊಟ್ಟಂಥ ಪ್ರೋತ್ಸಾಹ ಎಲ್ಲ ಕಡೆ ಎಲ್ಲ ಸಿನಿಮಾಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಈಗ ನಮ್ಮ ಶಿವಣ್ಣ ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಹುಶಃ ಈಗ ರಿಷಿ ಸರ್ ಹೇಳ್ತಾ ಇದ್ರು, ರಿವ್ಯೂಸ್ ಬಗ್ಗೆ ಹೇಳ್ತಿದ್ರು. ಎಲ್ಲೂ ಕೂಡ ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೂಡ ಬಂದಿಲ್ಲ, ಎಲ್ಲ ಪಾಸಿಟಿವ್ ರಿವ್ಯೂ ಬಂದಿರೋದು. ಸೊ ರಿವ್ಯೂ ಪ್ರಕಾರ ನಾವಿದು ಮಾಡ್ತಿರೋದು ಸಕ್ಸಸ್ ಮೀಟ್ ಅನ್ಕೊಂತೀವಿ ನಾವು ಇದನ್ನು. ಸೊ ಅಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ನಾವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಹೇಳ್ತಾ ಇದ್ವಿ, ನಮ್ಮ ಸಿನಿಮಾದ ಒಂದು ವಿಷಯ, ಅದರಲ್ಲಿರುವಂಥ ಕಂಟೆಂಟು 25 ವರ್ಷಗಳ ಹಿಂದೆ ಕಳೆದಂಥ ಬಸ್ಸು ಈಗ ಪ್ರತ್ಯಕ್ಷ ಆದರೆ ಹೇಗೆ ಅಂತ. ನಾನು ಸಿನಿಮಾ ನೋಡ್ಬೇಕಾದ್ರೆ ಅನಿಸಿದ್ದು, ನೋಡ್ದಿರೋರು ಹೋಗಿ ಸಿನಿಮಾ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಆ ಬಸ್ಸಿನ ವಿಷಯ ಮಾತ್ರ ಅಲ್ಲ, ಇನ್ನೊಂದು ಘಟನೆ ಕೂಡ ಈ ಸಿನಿಮಾಗೆ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ನಿಮಗೆ ಅದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಿಮಗೆ ಗೊತ್ತಾದಾಗ ನಿಜವಾಗ್ಲೂ ನಾನು ನೋಡ್ಬೇಕಾದ್ರೆ ನನಗೆ ಅನ್ನಿಸ್ತು, ಇದ್ರೊಳಗಡೆ ಇದೊಂದಿದೆಯಾ ಅನ್ನೋ ಥರ. ಸೊ ಆ ರೀತಿಯಾದಂಥ ವಿಷಯಗಳನ್ನ ಇಟ್ಕೊಂಡಿರೋಂಥ ಒಂದು ಒಳ್ಳೆ ಸಿನಿಮಾ. ಯಾಕಂದರೆ ಎಲ್ಲೋ ಒಂದಷ್ಟು ಸಿನಿಮಾಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕಳೆದೋಗ್ಬಾರ್ದು ಅನ್ನೋದು ನನ್ನ ಆಶಯ. ಯಾಕಂದರೆ ಪ್ರತಿಯೊಂದು ಸಿನಿಮಾಗಳನ್ನೂ ಕಷ್ಟಪಟ್ಟು ಮಾಡ್ತಾರೆ, ಪ್ರತಿಯೊಂದು ಸಿನಿಮಾಗಳಿಗೂ ಶಾರ್ಟ್ ಇಡ್ತಾರೆ, ಲೈಟಿಂಗ್ ಮಾಡ್ತಾರೆ, ಸೀನ್ಗಳು ಬರೆದಿರ್ತಾರೆ, ಡೈಲಾಗ್ಸ್ ಬರೆದಿರ್ತಾರೆ, ಆ್ಯಕ್ಟ್ ಮಾಡಿರ್ತಾರೆ, ಪ್ರತಿಯೊಂದು ಆಗಿರುತ್ತೆ. ಆದರೆ ಕಥೆಗಳಲ್ಲಿ ಚೇಂಜ್ ಓವರ್ ಇರುತ್ತೆ. ಸೊ ಎಲ್ಲೋ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ ಕಳೆದು ಹೋಗಬಾರ್ದು ಅನ್ನೋದು ನನ್ನ ಆಶಯ. ಜೊತೆಗೆ ನಮ್ಮ ಕನ್ನಡ ಚಿತ್ರಗಳನ್ನು ದಯವಿಟ್ಟು ನಮ್ಮ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅಲ್ಲಿಗೆ ಬಂದು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಾಗ್ದೇ ಒಂದು ಸಿನಿಮಾ ಗೆದ್ದಿದೆ, ಈ ಸಿನಿಮಾ ಗೆದ್ದಿರೋ ಸಿನಿಮಾ ಅನ್ನಿಸ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಈ ಒಂದು ಗೆದ್ದಿರುವಂಥ ಸಿನಿಮಾನ ನೀವು ಎದ್ದು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾನ ಮತ್ತಷ್ಟು ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ಇದುವರೆಗೂ ನಮ್ಮ ರುದ್ರಗರುಡ ಪೂರ್ಣ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ತರಹದ ಮೀಡಿಯಾಗಳಿಗೆ, ಸ್ನೇಹಿತರುಗಳಿಗೆ ಪ್ರೀತಿಪೂರ್ವಕ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಯಾದ ಸಪೋರ್ಟ್ನ ಮುಂದೆನೂ ಕೂಡ ನೀಡ್ತಾರೆ ಅಂತ ಕೇಳ್ಕೊತೀನಿ.